ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ. ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ. ನಿನ್ನಂತ ಮಗಳು ಇಲ್ಲ ಬಾಳಲಿ ನೀನೇ ಅಯ್ಯ. ನಿನ್ನಂತ ಮಗಳು ಇಲ್ಲ ಬಾಳಲಿ ನೀನೇ ಅಯ್ಯ. ನಿನ್ನ ಕಂಡ ಮೇಲೆ ನನ್ನ ಕಂಡ ಮೇಲೆ ಯಾವ ದೇವ ಕಂಡವರು ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ. ಯಪ್ಪ, ನಾ ಏನು ಮಾಡಲಿ ಈಗ ನನ್ನ ಗಂಡ ಬೇಕು ನನಗ. ನಾ ಏನು ಮಾಡಲಿ ಈಗ ನನ್ನ ಗಂಡ ಬೇಕು ನನಗ. ನಾ ಏನು ಮಾಡಲಿ ನನ್ನ ಗಂಡ ಬೇಕು ನನಗ. ತಡಿಯ ಮಗಳ ನಿನ್ನ ಕಣ್ಕ ಹುಡುಗುತ್ತೇನೆ. ತಡಿಯ ಮಗಳ ನಿನ್ನ ಕಣ್ಕ ಹುಡುಗುತ್ತೇನೆ. ಏ ಮುದುಕ ಏನ್ ತಡಿ ತಡಿ ಅಂತೀಯೋ? ಒಳ್ಳೆ ನನಗೂ ವಯಸ್ಸಾಗ ಬಂತು. ಅದಿರ್ಲಿ 4 ದಿನ ಆಯ್ತು ಎಲ್ಲಿ ಹೋಗಿದ್ದೀನಿ? ನಾಪತ್ತನೇ ಆಗಿದ್ದಲ್ಲ. ವಯಸ್ಸಿಗೆ ಬಂದ ಮಗಳು ಮನ್ಯಾಗ ಅದಾಳೋ ಇಲ್ಲೋ ಅನ್ನೋದು ಸ್ವಲ್ಪ ಕಬ್ಬು ಐತಿಲ್ ನಿನಗ? ನಿನಗೂ ಐತೆ. ತಡಿ ವಾ ಮಗಳ ತಡಿ. ಅದಕ್ಕಂತ ಹಿಂಗ ತಲೆ ಕೆಟ್ಟು ಹುಡುಕ್ಯಾಡಕತ್ತೀನಿ. ಆದ್ರೆ ಕೊಡ್ತೀವಂತ ಒಬ್ಬರು ಮುಂದೆ ಬರುವಲ್ರು. ಏನಪ್ಪ ಏನದು ಹುಡುಕ್ಯಾಡೋದು? ಕನ್ಯಾನ ವಾ ಮಗಳ ಕನ್ಯಾನ. ಆ ಯಾಕ ತಲೆಗಿಲಿ ಕೆಟ್ಟೈತೆ ನಿನಗ? ಏ ನಿಮ್ಮವನು ಈ ನಿಮ್ಮ ಅಪ್ಪನ ಧಾರವಾಡ ಹುಚ್ಚಾಸ್ಪತ್ರೆಗೆ ಹೋಗ್ಬೇಕಂತ ಮಾಡಿದೇನ? ಸ್ವಲ್ಪ ಮೊದಲನ ಹೇಳೋದು ಕೇಳುವ ಯವ್ವ. ನೀನು ಮೊದಲ ಪರದೇಶಿ ನನ್ನ ಮಗಳು. ನೀ ಮರಗದ ನೋಡಕತ್ತಲಾರ್ದೆ ನಾ ಇನ್ನೊಂದು ಮದುವೆ ಮಾಡಿಕೊಂಡು ನಿನಗೆ ಸಣ್ಣ ಅವನು ಜೋಡು ಮಾಡಿದ್ರೆ ತಿಳ್ಕೊಂಡೆ ಯವ್ವ ಮಗಳ. ಒಟ್ಟ ನಮ್ಮ ಅಪ್ಪನ ಬಗ್ಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಪಾಪ. ಮುದುಕ ಮನುಷ್ಯ ಅದು 60 ವಯಸ್ಸಾದ್ಮ್ಯಾಗ ಅರು ಚಾಲು ಆಗಿತ್ತಂತಲ್ಲ, ಅದು ಚಾಲು ಆಗೈತಿ ಈಗ. ಆಗ್ಯದ ಆಗೈತಿಲ್ಲ? ಅದಕ್ಕಂತೀನಿ. ಏ ಹುಚ್ಚಿ ಹಳೆ ಹುಚ್ಚಿ, ಉಣಚಿ ಗಿಡ ಮುಪ್ಪಾದ್ರೆ ಉಳಿ ಏನಾರ ಮುಪ್ಪಾಗ್ತೈತಲ್ವೇ ಯವ್ವ? ಬೇಕಿದು ಬೇಕು ನಿನಗ ಅಲ್ಲ? ನೋಡ್ರಿ ನಮ್ಮ ಅಪ್ಪ ಹುರುಪ ಇದ್ರೆ ನಿನಗೆ ಸುರುಪ ಹೇಳಕತ್ತೈತೆ ಅಂತೀನಿ. ಬೇಕು ಅನ್ಬೇಡ್ರಿ, ಬೇಕನು. ನಮ್ಮ ಅಪ್ಪ ಕಿವಿ ತುಂಬಿದ್ದೆ ನೀನು, ಗೊತ್ತಾಗೈತೆ ನನಗ. ಅಲ್ಲಯ್ಯಪ್ಪ, 2 ಮದುವೆ ಮಾಡ್ಕೊಂಡು ಸಾಕಷ್ಟು ಆಸ್ತಿ ಇಟ್ಕೊಂಡು ಮತ್ತೆ ಸರ್ಕಾರದ ಸವಲತ್ತು ಕೇಳಕತ್ತಿಯಲ್ಲ, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೇನಿಲ್ಲ ನೀನು? ಏನೇನು ಅವನು ಹೋಗೋ ಕಡೆ ನಿನ್ನ ಅರ್ಧ ವ್ಯರ್ಥ ಆಗ್ಯದ ನನಗೆ. ನೀನು ತಪ್ಪು ಮಾಡಿದೀವ ಮಗಳ. ಏನದು? ಈ ನಮ್ಮ ಯಡಿಯೂರಪ್ಪನ ಸರ್ಕಾರದಾಗ 2 ಹೆಣ್ಣು ಹಡ್ದವ್ರಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಕೊಡ್ತಾರ. ಮತ್ತು ಲಕ್ಷ ರೂಪಾಯಿ ಹಣ ಕೊಟ್ಟು ತಂದಿಗೆ ಸರ್ಟಿಫಿಕೇಟ್ನು ಕೊಡಿಸ್ತಾರ. ಮತ್ತು ನಿನ್ನ ಅರ್ಧ ವ್ಯರ್ಥ ಆಗೈತಿ. ಇನ್ನು ಒಂದು ಮದುವೆ ಮಾಡಿಕೊಂಡು 2 ಹೆಣ್ಣು ಮಕ್ಕಳು ಹಡ್ದು ಭಾಗ್ಯಲಕ್ಷ್ಮಿ ಯೋಜನೆದಾಗ ಅನುದಾನ ತಗೋಬೇಕಂತ ಮಾಡಿ ಮಗಳ. ಇದಕ್ಕೇನ ಅಲ್ಲ, ನಿಂಗೆ ಸ್ವಲ್ಪ ಬುದ್ಧಿ ಐತಿಲ್ಲ ಅಂತೀನಿ. ಏನಿಮ್ಮವನು ಬುದ್ಧಿ ಮಾತಾಡ್ದ ನನಗೆ. ಹೋಲಿ ಹಿಂಗ ಅನ್ಯಾಯದ ರೊಕ್ಕ ತಿನ್ನಕತ್ತಾರಲ್ಲ ಸರ್ಕಾರದಿಂದ, ಇದಕ್ಕೆ ಏನು ಪರಿಹಾರ? ಐತಿ ಮಗಳ ಐತಿ, ಅದಕ್ಕೂ ಒಂದು ಪರಿಹಾರ ಐತಿ. ಏನದು? ಉರಿದವ್ರು ಊರಾಗಿರಂಗಿಲ್ಲ, ಮೆರೆದವ್ರು ಕೆರೆಗಿರಂಗಿಲ್ಲ ಅಂತ ಹಿಂದಲಿ ಹಿರಿಯರು ಒಂದು ಮಾತು ಹೇಳ್ಯಾರ. ಮತ್ತು ಬಬಲಾದಿ ಅಜ್ಜನವರು ಒಂದು ಮಾತು ಹೇಳ್ಯಾರ. ಜೊಳ್ಳು ಜೊಟ್ಟೊಂದು 6 ತೈತಣ್ಣ, ಗಟ್ಟಿ ಬೀಜ ಒಂದು ಉಳಿಯುತ್ತೈತಣ್ಣ. ಹಂಗು 2030ಕ್ಕೆ ಭೂ ಪ್ರಳಯ ಆಗ್ತೈತಂತ ವಿಜ್ಞಾನಿಗಳನ್ನು ಹೇಳ್ಯಾರ. ಅಂಥದ್ರಾಗ ಲುಚ್ಚ ಲಪಂಗರು ಸತ್ತು ಹೋಗ್ತಾರ. ನನ್ನಂಥವ್ರು ನಿಷ್ಠಾವಂತರು ಮಾತ್ರ ಅಷ್ಟೇ ಉಳಿತಾರ ನೋಡು. 2012 ಹೋಯ್ತಿಗೆ 2030 ಬಂತು ಮತ್ತೆ. ಯಪ್ಪ, ಭೂಕಂಪರ ಆಗ್ಲಿ, ಪಳರ ಆಗ್ಲಿ, ಏನಾರ ಆಗ್ಲಿ, ಒಟ್ಟು ನನಗ ಮದುವೆ ಬೇಕು. ನೋಡು,
ಅಲ್ಲಿ ನನ್ನ ವಯಸ್ಸಿನ ಹುಡುಗಿಯರು 4 ಮಕ್ಕಳು ಕರ್ಕೊಂಡು ಕೂತಾರ. ಅಷ್ಟಲ್ಲ ಊರಾಗಿನ ಮಂದಿ ಹೇಳಕತ್ತಾರ ಏನಂತ? ಕಂಟಿಪ್ಪನ ಮಗಳು ಸುಂದ್ರಿಗ ಮದುವೆ ಮಾಡಿ ಕೊಟ್ಟಿದ್ರು 4 ಮಕ್ಕಳು ಹಡಿತಿದ್ಲಂತ ಹೇಳಿ. ಈಗ ಸರಳ ಮರ್ಯಾದೆಯಿಂದ ಮದುವೆ ಮಾಡದೆ ಉಳ್ಕೊತಿ. ಇಲ್ಲಾಂದ್ರೆ ಇದೇ ಊರಾಗ ಯಾವ್ದಾರ ಹುಡುಗನ್ನ ಬೆಳಗ್ಗೆ ಆಗೋಷ್ಟೊತ್ತಿಗೆ ಓಡ್ಕೊಂಡು ಹೋಗ್ಬಿಡ್ತೀವಿ. ಓಯ್ ಯಾರು ಬರ್ತೀರಿ ಕೈ ಹತ್ರಿ? ಏನು ಬಂಡದ ಒಬ್ಬರ ನನ್ನ ಮಗಳು ಮುಂದೆ ನೀವು ಕೈ ಎತ್ರ ಯಾರು ಬರೋದು? ಯಾರು ಎಳೆ ಹಾಕ್ತೀರಿ ನಮ್ಮ ಅಪ್ಪಗ? ತಡಿವ ಮಗಳ, ಎಷ್ಟು ಅವಸರಕ್ಕೆ ಬೀಳ್ಬೇಡ. ನಿನಗೆ ಬಂಗಾರದಂತ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡಿ ಕೊಟ್ಟು ನನ್ನ ತಲೆ ಮೇಲಿನ ಭಾರ ಇಳಿಸ್ಬೇಕಂತ ಮಾಡಿ ನೋಡು. ಅಯ್ಯವ ಭಾಳ ಚಲೋ ಕೆಲಸ, ಜಲ್ದಿ ಮಾಡಿ ಕೆಲಸ. ಅದನ್ನ ಮಾಡ್ಲಕ್ಕ ನಿಮ್ಮ ಅಪ್ಪನ ಒಟ್ಟಿಗಿಟ್ಟು ಕೂಳಿಲ್ ನೋಡು ಮೋಚಾರ ನೋಡು ನೀನು. ನಾವು ನಿಮ್ಮ ಅಪ್ಪನ ಜರ ಹೋಗ ಮನ್ಯಾಗ ಬಿಸಿ ಬಿಸಿ ರೊಟ್ಟಿ ಮಾಡಿ ಭಾರಿ ಮಾಡ್ಯಾಳ. ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ, ಮ್ಯಾಲಿಟ್ಟು ಮ್ಯಾಸರಿ ಇಟ್ಟಿದ್ದೆ, ಬೆಣ್ಣೆ ಇಟ್ಟಿದ್ದೆ. ಏನಿ ಮೌನ ಬೆಣ್ಣಿಗೆ ಭಾಳ ಬರ್ತಾವ. ಅಲ್ಲ ಎಲ್ಲ ಅನುಭವ ಭಾಳ ಐತಿ ನೋಡಿ ನನಗೆ. ಅನುಭವನಕ್ಕೆ PhD ಕೇಳ್ತೇನ? ಮುದುಕ್ ಹಗರಿಲ್ಲ ನೀ ನನಗೆ ಗೊತ್ತೈತಿ. ಹಗರಿದ್ರೆ ಯಾರು ಬಿಡ್ತಾರ ಒಯ್ತಾರ ಕಡೆ ಮಾಸ್ತರ್ ಮೇಲೆ. ನಡಿ ನೀ ಹೋಗ, ರೊಟ್ಟಿ ಮಾಡಿ ಇಟ್ಟಿನಿ, ತಿನ್ನು, ನಮ್ಮ ಹೆಸರು ಮಾಡ್ಕೊಂಡು ಬರ್ತೀನಿ. ಆಯ್ತವ ಮಗಳ, ನಾ ಇಟ್ಟು ದಣ್ಯರ ಮನೆಗೆ ಹೋಗಿ ಬರ್ತೀನಿ. ನೀ ಆಟ ಲಗ್ನ ಬಂದು ಬಿಡ. ಆಯವ ಬಿಜಾಪುರ ಬಸ್ ಸ್ಟ್ಯಾಂಡ್ನಾಗ ಕಾಲೇಜ್ ಬಿಜಾಪುರ ನಿಲ್ಲ ಸುಂದ್ರಿ, ಯಾಕ ನಮ್ಮ ಮನೆ ಕಡೆಕ ಮೊಸರು ಮಾರಕ ಬಂದಿಲ್ಲಲ್ಲ? 4 ದಿನ ಆಯ್ತು, ದಾರಿ ಕಾಯ್ದು ಸಾಕಾಗಿ ಹೋಯ್ತು. ಎಲ್ಲಿ ಇಲ್ಲಿ ನಮ್ಮ ಓಟಲ್ ಮೊಲಕಪ್ಪ ಕಾಕನ ಮಗವ, ಅವನ ಮನೆ ಕಡೆಗೆ ಇವನ ಮನೆ ಕಡೆಗೆ ಹೋಗಿದ್ದೇನು ಮೊಸರು ಮಾರಕ್. ಮತ್ತ ಹಿಂಗೆ ಮಾಡ್ಯ ಗಡಿಗ್ಯಾಗ ಕೈ ಆಡಿಸಿ ಉಳಿ ತೊಟ್ಟು ಮಾಡಿ ಬಿಡ್ತಾನ ಮೊಸರು. ಇಲ್ಲಾಂದ್ರೆ ನೀ ಹೇಳದ್ ನೋಡಿದ್ರ ಅದು ಹಂಗೆ ಆಗುತ್ತೆ. ಅಲ್ಲ ಏನೋ ಹೇಳಕತ್ತಿದ್ದೆ ನೋಡು, ಅದೇ ಅಲ್ಲ ನಂದಿಕ ಬದಲಾಯಿಸ್ತಾನೆ ಸುಮ್ಮೀರ. ಅಲ್ಲ ಅದೆಲ್ಲಿರ್ಲಿ, ನಮ್ಮಪ್ಪ ನಿಮ್ಮ ಮನೆ ಕಡೆ ಹೋದ್ನಂದ್ರ ಒಟ್ಟ ಹೋಗ್ಬೇಡತ್ ಹೇಳ, ಹೋದ್ರ ಕೈಕಾಲು ಮುರಿತೀನಿ ಅಂದನ್. ಅಲ್ಲ ಸುಂದ್ರಿ, ಎಷ್ಟು ಎದರ್ತದಲ್ಲಿ ನಿಮ್ಮ ಅಪ್ಪಗ ಅಂತೀನಿ ನಾನು. ಹೆದರ್ಬೇಕಾಗತ್ತಪ್ಪ, ಏನ್ ಮಾಡಾಕ ಬರ್ತೀನಿ. ಆಡಿಕೊಂಡು ಗೇಸಿ ಆಡದ್ರ ಮ್ಯಾಲ ಒಂದ್ರ ಮ್ಯಾಲ 4 ಮಕ್ಕಳು ಆಡಿತಿದ್ದಿ. ಎಷ್ಟು ಎದರ್ತಲ್ಲಿ ನಿಮ್ಮ ಅಪ್ಪಗ ಅಂತೀನಿ. ನಿಮ್ಮ ಅಪ್ಪ ಏನು ಹುಲಿನೋ ಏನು ಕರಡಿನೋ? ಯಪ್ಪ ಇರೋದೇ ಒಬ್ಬ ಅಪ್ಪ ಅದನ್ನ, ಮತ್ತವ ಹೇಳಿದ ಮಾತು ಕೇಳಲೇಬೇಕಾಗ್ತೈತಿ. ಅದಕ್ಕೆ ನಾನೇನಾರ ನಿಮ್ಮ ಕೋಲಿಗೆ ಬಂದಿದ್ದು ಗೊತ್ತಾಯ್ತಂದ್ರೆ ನನ್ನ ಕಾಲ ಮುರಿದು ಮನೆ ಕುಂದಿರ್ಸ್ತೀನಿ ಅಂದನ್. ಹಂಗಾದ್ರ ಬರುವುದು ಬ್ಯಾಡ್ ಬಿಡು, ಮತ್ತ ಇಲ್ಲೇ ಮಾಡಿಬಿಡ್ತಾನೆ. ಮತ್ತ ಏನದ ಮಾಡೋದು? ತಪ್ಪು ತಿಳಿಬೇಡಲೇ ಸುಂದರಿ, ನಿನ್ನ ಮೊಸರಿನ ಗಡಿಗೆ ವ್ಯಾಪಾರ ಮಾಡ್ತಾನೆ ಅಂದೆ. ಹಂಗ ಆಯ್ತು, ಮೊದಲು ನಂದು ಗಡಿಗೆ ಇಳಿಸಿ ನಡಿ. ನೋಡ ಸುಂದರಿ, ಏನು ನೀನು ಅಂದ್ರೆ ಸಾಕು. ಇನ್ನು ಮೇಲೆ ಕಾಯಮ್ಮ ನಿನ್ನ ಪುಟ್ಟಿ ಇಳಿಸಾಕ ಎತ್ತದು ಇಳಿಸೋದು ನಾನು ಕಾಯಂ ರೆಡಿ ಇರ್ತೀನಿ. ಏನಂತಿ ಪಟ್ನವು ಅಂದ್ಬಿಡು. ಮತ್ತ ನೀ ಎಲ್ಲ ರೆಡಿ ಅದೀಯ, ಆದ್ರೆ ಇದಕ್ಕೆ ನಮ್ಮಪ್ಪ ಒಪ್ಪಬೇಕಲ್ಲ. ನಿಮ್ಮ ಅಪ್ಪನ ಒಪ್ಸೋದು ನನಗೆ ಬಿಟ್ಟು ಬಿಡಲಿ.
10 ಅಲ್ಲ 20 ಕೊಟ್ರ 20 ಅಲ್ಲ 70 ಕೊಟ್ನಿ ಅಂದ್ರ ನನ್ನ ಮಗ ನಿಮ್ಮ ಅಪ್ಪ ಒಂದು ನೈಟಿ ಹೊಡೆದು ಗಪ್ಪನ ಮಕ್ಕ ಬಿಡ್ತಾನ. ಅಲ್ಲ ಯಾಕಂದ್ರ ಈ ಚಂದ್ರಂದು ಅಷ್ಟು ಪವಾರ ಐತಿ. ಪಂಚಾಯತಿಗೆ ಬಂದ ಅನುದಾನ ಬಳಕೆ ಪ್ರಮಾಣ ಪತ್ರದಾಗ ಆ ಖರ್ಚು ಈ ಖರ್ಚು ಬೋಕಾಸು ಖರ್ಚು ತೋರಿಸಿ ನಿನಗೆ ಹೊಸ ನಮನ್ಯಾಗ ಒಂದು ಡೈಮಂಡ್ ನೆಕ್ಲೆಸ್ ಮಾಡಿಸಿ ಕೊಡ್ತಾನೆ. ಅದು ಅಲ್ಲದೆ ಆಸರಾ ಮೇಜನದಾಗ ನಿನಗೊಂದು ಮನೆ ಕಟ್ಟಿಸಿ ಕೊಡ್ತೀನಿ. ಉದ್ಯೋಗಿ ಖಾತ್ರಿ ವೇತನದಾಗ ನಿನಗೆ ಮನ್ಯಾಗ ಕುಂದುರಿಸಿ ಪಗಾರ ಜಮಾ ಮಾಡ್ತೀನಿ. ಏನಂತೆ ಯಪ್ಪ, ಇಷ್ಟ ಆದ್ರೆ ಭಾಳ ಚಲೋ ಆಗ್ತೈತೆ ನೋಡ. ನಾನಂತರೂ ರೆಡಿ. ಮುಂದಿನ ವರ್ಷ ಬಿಜಾಪುರ ಮನ್ಯಾಗ ಬಿಟ್ಟು ಅಲ್ಲೂ ಹೋಗಂಗಿಲ್ಲ. ಲಗ್ನ ಆಗೈತೇನ್ರಿ? ಹಿಂಗ ಮಾವ ಅಂತಗೇಸಿ ಹೇಳಿ ಮೊಳ್ಳು ಹಿಡಿಸಿ ಕೈ ಕೊಡಬಾಡ್ಲಿ ನಮಗೆ ಮಾತು. ನೀನು ಹಿಂದಕ ನಮ್ಮ ಪೂಜಾರಿ ಜೈಟಪ್ ಕಾಕ ಮಗ ಅಲ್ಲಿ ಕ್ಯಾನಲ್ ಬೆಲ್ಲಿ ಮನೆ ಕಡಿಸ್ಯಾನವ. ಮಾವ ಅಂದವ್ರಿಗೆ ಸರಿಯಾಗಿ ಉಡಿಸ್ತದ್ನಂತ ಸೀರೆ, ಮಾಮ ಅಂದವ್ರಿಗೆ ಟೋಪ್ ಸೇರಿಗಿನೂ ತರ್ತದ್ನಂತ. ಅವ ಮಾಮ ಅಂದವ್ರಿಗೆ ಟೋಪ್ ಸೇರಿಗೆ ತಂದು ಎಲ್ಲರ ಕೈ ಕೊಟ್ಟ ಮೇಲೆ ಕಡಿಗೆ ಮಸೀದಿಯಾಗ ಬಿದ್ದಿಗೆ ಸತ್ನಂತ. ಮತ್ತೆ ಹಂಗನ್ ಮಾಡ್ಬಾರ್ದು ನೀ ನನಗೆ. ಆಯ್ತು ತಗೊಮ್ಮವ, ಹಂಗಾದ್ರೆ ಈಗ ಏನ್ ಮಾಡ್ಲಿ? ಏನ ಮಾಡ್ಲಿ ಅಂತ ವಿಚಾರ ಮಾಡಕತ್ರ ಹೆಂಗ ಮಾಡ್ಲಿ ಅಂತ ವಿಚಾರ ಮಾಡ್ಲಿ ಅಂತ ಹಂಗಂದ್ರ ಕೊಡ್ಬೇಕಂತ ಮಾಡೀನಿ. ಮತ್ತ ಏನದು ಕೊಡೋದು? ಪಪ್ಪಿ ಕೊಡ್ತೀನಿ ಅಂದೆ. ಪಪ್ಪಿ ಏನೋ ಕೊಡ್ತಿ, ಮೊದಲು ಚಂದಂಗ ನಕ್ಲೆಸಿ ಮಾಡಿಕೊಡು, ಆಮೇಲೆ ಪಪ್ಪಿ ಕೊಡುವಂತಿ ಅಂತ. ಹಂಗಂದ್ರ ಮಾಮ ಅಂತ ಐ ಲವ್ ಯು ಹೇಳ್ಬಿಡು. ಮತ್ತ ನಿನ್ನ ಕೈ ಹಿಡಿದ್ರೆ ಸಾಕು 3 ತಿಂಗಳ ರೀಚಾರ್ಜ್ ಮಾಡಿಸಿದಂಗೆ ಆಗ್ತದೆ ನಮ್ಮ ಫೋನ್. 3 ತಿಂಗಳ ರೀಚಾರ್ಜ್. ಒಟ್ರು ಐ ಲವ್ ಯು ಅನ್ನಕ್ಕೆ ಗಂಟು ಬಿದ್ದಾರ ನೋಡ್ರಿ. ನಾನು ನಿನಗೂ ಐ ಲವ್ ಯು ಅನ್ಬೇಕಾ? ಮಂದ್ಯಾಗ ಬೇಡ, ಸಂದೇಗ ಹೇಳ್ತೀನಿ. ನಡಿ ಮಾವ ಹೋಗೋಣ. ಹಂಗಾದ್ರೆ ಒಡಿ ಒಂದು ಓಲಿ. ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಕನಕ ಅಧ್ಯಕ್ಷರನ್ನ ನೇಮರ್ನ ನಾನು ಕಿಸ್ತಾಗ ಇಟ್ಕೊಂಡಿನಿ. ಪಂಚಾಯತಿಗೆ ಬಂದ ಅನುದಾನ ಎತ್ತಿ ಹಾಕಿಕೊಳ್ಳದೆ ಉದ್ಯೋಗಿ ಖಾತ್ರಿ ವೇತನದಾಗ ಬೋಕಾಸು ಬಿಲ್ ಬರೋದು ಸಿಕ್ಕಾಪಟ್ಟಿ ಗಳಿಸಿಬಿಟ್ಟಿನ್ರಿ. ಆಸ್ತಿ ಗಳಿಸೀನಿ, ಹೊಲ ಗಳಿಸೀನಿ, ಬಂಗಾರ ಗಳಿಸೀನಿ. ಇಂಥ ವರ ನಿನಗ ಸಿಗದಲ್ಲ ಬಿಡ್ರಿ. ಬೆಂಕಿ ಹಚ್ಚಲಿ ನಿನ್ನ ರೊಕ್ಕಕ್ಕ. ಆಮೇಲೆ ಲೇ 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 ಹುಡುಗ, ಸತ್ತಾಗ ಅದು ರೊಕ್ಕ ಹೊಲ ಮನಿ ಏನು ಎದ್ಮೇಲೆ ಏರ್ಕೊಂಡು ಹೋತಾನಲ್ಲಿ. ಏನೈತಿ ಇದು 3 ದಿನದ ಸಂಸಾರ.
ಏನೈತಿ ಜೀವನದಾಗ ಹೋಗುದೈತಿ ಮೊಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮೊಣ್ಣಾಗ ಚಿಂತಿಲದ ಕೊಡುವುದೈತೋ ಚಿಂತಿಲದ ಮನೆಯಾಗ ಚಿಂತಿಲದ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಅಲ್ರಿ ಹೋಗಿ ಹೋಗಿ ದೊಡ್ಡ ಸಾಹೇಬಗ ಮಗಳ ಕೊಡ್ತೀವಿ ಅಂತ್ರಿ. ಅಲ್ರಿ ಕನ್ನಡ ಶಾಲಿ ಮಾಸ್ತರ ಕೊಡ್ತೀವಿ ಅಂತ್ರಿ ನಿಮ್ಮ ಮಗಳ ಆ ನೌಕರಿಯಾಗ ಏನೈತಿ ಹೇಳು? ಏನಿಲ್ಲ ಮಗನೇ, 10 ರೂಪಾಯಿ ಲಂಚ ಸಿಗಲ್ಲ, ಹ್ಮ್ ಪಗಾರ ಸಾಲಾರ್ದ ಬಟ್ಟಿಗೆ ಮಧ್ಯಾಹ್ನ ಸಾಲಿ ಮಕ್ಕಳು ಕೂಡ ಒಂದು ಬಾಳೆಹಣ್ಣು ತತ್ತಿ ನುಂಗಿಗೇಸಿ ಮನೆಗೆ ಹೋಗ್ತಾವ ಅವು. ಆ? ಇಂಥವ್ರಿಗೆ ಕೊಡ್ತೀರ ನಿಮ್ಮ ಮಗಳನ್ನ? ನೀ ಭಾಳ ಗಳಿಸಿದಲ್ಲ, ನಿನಗೆ ಕೊಡ್ತು. ನೋಡ್ರಿ ಕಂಟಪ್ನವ್ರ, ನನ್ನ ಮಾತು ಕೇಳು. ಹೆಂಗು ನಿಂಗನ್ ಜಾತ್ರೆ ಐತಿ, ನೀನು ಅಂದ್ರ ಊದಿಸ್ಬಿಡ್ತನ್ರಿ ವಾಲ್ಗ ಏನಂತೆ. ಹೆಂಗದ ನೋಡಿ ಜೋಕ್ಮರ ಮದ್ವೆ ಮಾಡ್ಕೋತೀನಂತೆ ಬಂದ ನಿನ್ನ ಮುಖ ನೋಡ್ಕೊಂಡೇನು ಮಾಡಪ್ ಹಟ್ಟಿದ್ದು ನಾ ಬಿದ್ದಂಗ ಐತಿ. ಏ ಲೇ 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 ಸುಂದರಿ, ದುಡುಕಬೇಡ ತಡಿಯೋ, ಏನೋ ನನ್ನ ಮಾತದಾವ. ಲೇ ಕನ್ನಡ ಶಾಲಿ ಮಾಸ್ತರ್ ಅಂದ್ರೆ ಹೋಗ್ರು ಅಂತ ತಿಳ್ಕೊಬೇಡ್ಲೇ ಹುಡುಗ. ಈ ನಮ್ಮ ದೇಶ ಆಳುವಂತ ಅಬ್ದುಲ್ ಕಲಾಂರು ಈ ರಾಷ್ಟ್ರದ ಅಧಿಪತಿಯಾದರು. ಇದು ಅಲ್ಲದೆ ಕನ್ನಡ ಶಾಲಿ ಮಾಸ್ತರ್ನ ಕೈಯಾಗ ಕಲ್ತೀನಂತ ಮರಿಬೇಡು ತಮ್ಮ. ಅದಕ್ಕಂತೇಳಿ ನನ್ನ ಮಗಳ ಕನ್ನಡ ಶಾಲಿ ಮಾಸ್ತರ್ಗ ಕೊಟ್ಟು ಮದುವೆ ಮಾಡ್ತೀನಿ. ಎಲೆ ಸುಂದ್ರಿ, ನಮ್ಮ ಮೂತಿಗೆ ಏನಾಗೈತಿ ಹೇಳು? ನಮ್ದು ಬಾರಿ ಇತ್ತಲೇ ಪಿಗಾರ, ಹೀಗಾಗ್ಯದಲೇ ನಮ್ದು ಯಾಂಡ್ ಬೆಗಾರ. ಯಾಕಂದ್ರ ನಿನ್ನಂತ ಸುಡಿಗಾಡಿ ಹೆಣ್ಣಿನ ಗುಂಗ ಹಿಡಿದು ರಾತ್ರಿ ಆಗಲು ಕುಡ್ದು ಹಿಂಗಾಗ್ಯದಲೇ ನಮ್ಮ ಮುಖ. ನೋಡ ಸುಂದರಿ, ನೀನು ಅಂದ್ರ ಸಾಕು, ನಾಳೆಗೆ ನಮ್ಮದು ಗೆಟಪ್ ಚೇಂಜ್ ಆಗಿಬಿಡ್ತದ. ಏನಂತಿ ಪಟ್ನ ಹೂ ಅಂದ್ಬಿಡು, ನಮಗೆ ತಡ್ಕೊಳಕ್ ಆಗಲ್ಲ ಈಗ. ಯಪ್ಪ, ಈ ಚಂದ್ರ ಮುಖ ಹೆಂಗೈತಿ ಗೊತ್ತೇನು? ಮೀನಿಗೆ ಉಪ್ಪು ಖಾರ ಹಚ್ಚಿ ಕರ್ದಂಗ ಇರ್ತೈತಿ ನೋಡು. ಅದು ಒಣಮೀನ. ಸೇಮ್ ಹಂಗೆ ಇಲ್ಲ, ಗೆಟಪ್ ಚೇಂಜ್ ಮಾಡ್ಕೋತಾನಂತ. ನೀ ಮೊದಲು ಗೆಟಪ್ ಚೇಂಜ್ ಮಾಡ್ಕೊಂಬಂದ್ ಅರ್ಜಿ ಹಾಕು, ಆಮೇಲೆ ನಾವು ವಿಚಾರ ಮಾಡಿ ಹೇಳ್ತೀವಿ. ಸರಿ ಸರಿ ಬಿಡು, ನಿನಗಂತೂ ಮಾಡೋ ಕೆಲಸ ಇಲ್ಲ, ನಮಗೂ ಎಲ್ಲ ತಿಳ್ಕೊಂಡಿ. ಬಾಯಪ್ಪ ಹೋಗೋಣ. ಲೇ 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 ಸುಂದ್ರಿ, ಬಂದವ ಒಬ್ಬ ಪಿಂಡ್ರಿಕೆ. ಎಲ್ಲಿದ್ದ ನೀವು ನೋಡಿ ಬಾಳೆಹಣ್ಣಿನ ಮೋತ್ಯಾವ. ಅಲ್ಲಪ್ಪ ಕಂಟಪ್ಪನವರ, ಏನೋ ತಂದೆ ಮಗಳು ಗುಸು 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 ಪಿಸು ಪಿಸ್ ಅಂತ ಮಾತಾಡಕತ್ರಿ ಅಲ್ಲ. ಮತ್ತ ನಿನ್ನ ಮಗಳಿಗೆ ಏನಾರ ವ್ಯಾಪಾರ ಗಿಪಾರ ಮಾಡಕತ್ತೇನ? ಮತ್ತೆ ಬಾಯಾಗ ಮೊಳಕೈ ತುರಿಕಿದ್ರ ನೆತ್ತಾಗ ಬರ್ತದ, ಚಂದ ಮಾತಾಡ. ಹುಟ್ಟಿದ ಮಗಳನ್ನ ಯಾರ ವ್ಯಾಪಾರ ಮಾಡ್ತಾರೇನು? ಮಾಡ್ತಾರಲ್ಲೇ ಯಾರನ? ತಿಳಿದಿದ್ದಿಲ್ಲ ನಿನಗ? ಏನಂತ ಸುಂದ್ರಿ? ಯಾಕೆ ಮಾರದಿಲ್ಲ ಲೇ, ಯಾಕೆ ಮಾರದಿಲ್ಲ? ಅಲ್ಲ, ಪೇಪರ್ದಾಗ ಟಿವಿಯಾಗ ಸಾಕಷ್ಟು ನೋಡ್ತೀವಿ ನಾವು. ಸೆರೆ ಕುಡಿಯಕ, ಗಾಂಜೆ ಸೇದಕ, ಇಸ್ಪಟ್ ಆಡಕ, ಎಂಡ್ರ ಕೊಳ್ಳನ್ ತಾಳಿ ಮಾರ್ತಾರ, ಚೈನ ಮಾರ್ತಾರ, ಬಂಗಾರ ಮಾರ್ತಾರ, ಬೆಳ್ಳಿ ಮಾರ್ತಾರ. ಹಂಗೆ ಯಾಕಲೇ ಸುಂದ್ರಿ? ದುಡ್ಡಿನ ಆಸೆಗ ಆಡದ ಮಗಳನ್ನ ವ್ಯಭಿಚಾರಕ್ಕೆ ಕಳಿಸು ಮಕ್ಕಳು ಭಾಳ ಮಂದಿ ತುಂಬ್ಯಾರ್ಲಿ ಈ ಕಲಿಯುಗದಾಗ. ಅಂದ್ರೆ ಅದನ್ನೇ ಮಾಡ್ಕೊತ ಹೋಗ್ತಾರಂತ ಹೇಳಿದೆ ನೀನು. ಯಾವ್ದ ಮಂಗ್ಯನ್ ಮಗ ಮಾಡಿದ್ನಂತೇಳಿ ನಮ್ಮ ಅಪ್ಪನ ಹಂಗೆ ಮಾಡ್ತಾನಂತ ಹೇಳಿ. ಮಗಳ ಈ ಬದ್ಮಾಸರು ಕೂಡ ಮಾತಾಡೋದು ನನ್ನ ಕಾಲಾಗಂದ್ರೆ ಚಲೋ ನಾಲಿನೋ. ಇವೆರಡು ಕೆರ ತಗೊಂಡು ಹೊಡ್ಕೊಳ್ಳೋದು ಎರಡು ಒಂದೇ. ನಡಿವಯ್ಯವ್ವ, ನಡಿ ಮಗಳ ಹೋಗಂಬ.
ನೋಡ್ರಿ ಅಲ್ರಿ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರಂತ. ಈ ಇಬ್ಬರು ಅಲ್ಕ ನನ್ನ ಮಕ್ಕಳು ನೀವು ಹಂಗೆ ಇದಿರಲಿ. ಅಲ್ಲ ಈ ಮಗದನ ಪಂಚಾಯತಿಗೆ ಬಂದ ದುಡ್ಡೆಲ್ಲ ಎತ್ತಿ ಸತ್ಯನಾಶ ಮಾಡಿಬಿಟ್ಟನ. ಈ ನನ್ನ ಮಗದನ ತಲೆ ಮೇಲೆ ಒಂದು ಟೆಪ್ಪಿಗೆ ಇಟ್ಟುಕೊಂಡು ಈ ನನ್ನ ಮಗ ಸುಂದ್ರಿ ನಿಮ್ಮ ಅಪ್ಪ ರಾಂಡಿ ಮುಂಡ್ಯ ರೊಕ್ಕ ಎತ್ತಿ ಹಾಕ್ತಾನಲ್ಲಿ. ಏನು ನೀವು ರಂಡಿ ಮುಡ್ಯಾರ ತೇಸ್ಮಂದ್ ಮಾಡಿ ನಾನು ನೀವು ನೋಡಿ ಅನ್ನೋದು ಈ ಮಗ ಬಂದು ಅದನ್ನ ಕೇಳಾಕ್ ನಿಂಗೆ ಇರ್ಲೇ ಮಗನ. ಇದೇನು ನಮಗೂ ಹೊಸದಲ್ಲ, ಚಕ್ಕ ನಿಮ್ಮ ಅಪ್ಪಗೂ ಹೊಸದಲ್ಲ. ಅಧ್ಯಕ್ಷರು ನೇಮರು ನನಗೆ ಕಿಸ್ತ್ಯಾಗಾರ. ನೀ ಏನು ಮಾಡವ ಲೇ ಮಗನ, ನೀ ಏನು ಮಾಡವ? ನೋಡುವ ಯವ್ವ ಮಗಳ, ಬೊಗಳ ನಾಯಿ ಕಚ್ಚುದಿಲ್ಲ ಅಂತ, ಕಚ್ಚು ನಾಯಿ ಕಚ್ಚುವ ನಾಯಿ ಬೊಗಳೋದಿಲ್ಲ ಅಂತ. ಲೇ ಚಂದ್ರೆ, ನಿಮ್ಮಂಥವ್ರು ಚೀ ತೂ ಅಂತ ಉಗುಳಿದ್ರ ಈ ಕನ್ಯಳ್ಳಿ ಇರಿಸ್ತಾನ ಬಿಟ್ಟು ಕೊಟ್ಟಾರಂತ ತಿಳಿಗಿಬ್ಯಾಡ್ಲಿ ಹಲ್ಕಾಟ. ನಾವು ಸತ್ರು ನಮ್ಮ ಮನೆಯವರೇ ಈ ಊರಿಗೆ ಅಧಿಕಾರ ಮಾಡಬೇಕು. ಮತ್ತು ಮೇಲಾಗಿ ನಿಮ್ಮಂಥವ್ರು ಎಣ್ಣೆ ಹಚ್ಕೊಂಡು ಮೊಂಡಾಗುಳ್ಳಾಡಿ ಮ್ಯಾಲ ಎದ್ದು ನಿಂತು ಲಬ್ 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 ಹೊಯ್ಕೊಂಡ್ರು ಈ ಕನ್ನಳ್ಳಿ ಇರಿಸ್ತಾನ ಬಿಟ್ಟು ಕೊಡದಲ್ಲ ಅಂತ ತಿಳಿಲಿ ಚಂದ್ರ. ಅಲ್ಲೋ ಕಂಟೆಪ್ ನಾವು ಯಾಕೆ ಸಾಧ್ಯ ಇಲ್ಲೋ, ಯಾಕೆ ಸಾಧ್ಯ ಇಲ್ಲ ಅದನು ಅಲ್ಲ. ಇಷ್ಟು ದಿನ ನಡೆದಂಗೆ ಇನ್ನು ಮುಂದೆ ನಿಂದು ನಡೆದಿಲ್ಲ ಅಂತೇಳಿ ಈ ಊರಾಗಿರತ್ತಾನ. ಯಾಕಂದ್ರೆ ಮೊದಲು ದಡ್ರಿದ್ರ ಮಂದಿ ಈಗ ಶಾಣ್ಯರಾಗ್ಯಾರ, ಸಾಕ್ಷಾತ್ರಾಗ್ಯಾರ. ಮೇಲಾಗಿ ಎಲ್ಲ ರಾಜಕೀಯ ಡೊಂಬರಾಟ ತಿಳಿದೈತೆ ಅಂದ ಮೇಲ ನೀನು ತಪ್ಪ ತಿಳ್ಕೊಂಡಿ ಅಂದ್ರ ಉಳ್ಕಂತಿ. ಇಲ್ಲಂದ್ರೆ ಎಡಿಕಿನಾಗ ಕೈ ಹಾಕಿ ಒದ್ದು ಹೊರಗಾಕ್ತಾರ. ಹುಷಾರ್ ನೋಡ. ಮತ್ತ ಬೋಸುಡಿಕೆ ನನಗ ಒತ್ತಿದೆ. ಟೆಪ್ಪಿಗೆ ಓದ್ತೈತಿ, ಪೇಲ್ ನೋತೈತಿ ಆತಾವ. ಯವ್ವ ಮಗಳ, ಎರಡು ಕರಿನೇ ಒತ್ತೈತೆ ಅದು. ಈ ಅಲ್ಕಟ್ಟು ಮಾತಾಡ್ದೈತೆ. ನಾನು ಇಟ್ಟು ದೇಸಾಯರ ಮನೆಗೆ ಹೋಗಿ ಲಗುನ ಬರ್ತೀನಿ. ನನಗಂತೂ ಹೊಟ್ಟೆ ಭಾಳ ಸೋಗ್ಯದ. 2 ಬಿಸಿ ರೊಟ್ಟಿ ಮಾಡಿ ಕೊಡಕಂತಿ. ಪಟ್ನ ಬಾ, ನಾ ಓದ್ಲ ಮಗಳ ನಡಿ. ನಾ ಓದ್ತೀನಿ. ನಡಿ. ಭಾಳ ಕಜ್ಜಿನ ಅದ, ಹುಷಾರ. ಮತ್ತೆ ನೀನು ನಾವೆಲ್ಲ ಕರ್ಕೊಂಡು ಬರ್ತೀವಿ. ನಡಿ. ಸೂರ್ಯ ಯವ್ವ ಮಗಳ, ಹೋಗೋದಿಲ್ಲ ಅಟ್ ಸರಳ. ಮತ್ತೆ ಕಳ್ಸ ಮುಂದೆ ಆಕಿನ ಕಳಿಸ ಅವಾಗ ಒಂದೊಂದು ತಾಸಿ ಒಂದ್ ಸ್ವಲ್ಪ ಇದು ಮಾಡಮ್ಮ. ನೀನು ಹಂಗ ಹೊಂಟಿಯಲ್ಲ. ಏನ್ ಮಾಡ್ಲಿ? ಅಲ್ಲ ಅಲ್ಲ ಈ ಚಂದ್ರನ ಕೂಡಿ ಏನೋ ರಹಸ್ಯವಾಗಿ ಮಾತುಕತೆ ಆಡಕೈತ್ರಲ್ಲ. ಮತ್ತೆ ಈ ನನ್ನ ಮಗ ಏನು ನಿನ್ನ ಕೊಳಕ ಮೊಸರು ವ್ಯಾಪಾರ ಮಾಡಿ ಉದ್ರಿಗಿದ್ರಿ ಮಾಡ್ಯಾನ ಏನು? ಮತ್ತೆ ಯಾಕ ನಿನ್ನಂಗ ಉದ್ರಿಗಿರಾಕಿನ್ ತಿಳ್ಕೊಂಡೇನು? ರೊಕ್ಕ ರೊಕ್ಕ ಕೊಟ್ಟು ತಗೋತಾನ. ನಮ್ದು ಏನಿದ್ರು ರೋಕ್ ಬಾಯಿ ರೋಕಲೆ. ನಿನ್ನಂಗ ಉದ್ರ ಸುಳೆ ಮಗನೇ ಅಲ್ಲ ನಾನು. ನಮ್ದು ಕ್ಯಾಸ ನ್ಯಾಂಡ್ ಕ್ಯಾರಿ ಈಗ ಏನು ಲೇ ಸುಂದ್ರಿ, ಏನು ಅವ ಈ ನಮ್ಮನೆ ರೊಕ್ಕ ತೋರ್ಸ್ತಾನಂತಂದ್ರೆ ನಂಬಲಾಕ ಹೋಗ್ಬೇಡ. ಹಿಂಗೆ ಮಾಡಿ ಭಾಳ ಮಂದಿಗೆ ಹಾಳು ಮಾಡ್ಯಾನ. ಮತ್ತೊಬ್ಬರಿಗೆ ಕೇಳಿಯಾನ ಹಿಂಗೆ ಮಾಡಿ ಬಾಳ ಮಂದಿಗೆ ಮಾಡ, ಇನ್ನ ನನಗ್ ಮಾಡಿಲ್ಲಲ್ಲ. ನೀ ಯಾಕೆ ತಗೋತಿ? ಹಿಂಗೆ ಮಾಡಿ ಬೈಸ್ಬಳ ಪಂಚಾಯತಿ ಕಬ್ಬು ರಾಡಿ ಎಬ್ಬಿಸಿ ಬಂದಾನ. ರಾತ್ರಿ ನಿನಗೆ ಏನೋ ತಲೆ ಕೆಡಿಸಿ ಚಿಮಣ ಹಚ್ಚಿ ಓಡಿ ಹೋಗ್ತಾನ. ಈ ನನ್ನ ಮಗನ ನಂಬಬೇಡ ನೀನು. ಏ ಸುಂದರಿ, ನಾ ಹೇಳ್ತೀನಿ, ಈ ಸುಳೆ ಮಗನ್ ನಂಬಡ್ ನೀನು. ಯುವ ತಿನ್ನ ಮಾರರಿಗೆ ಬಿಟ್ಟಿಲ್ಲ, ರಬ್ಬಲ್ ಪಿಪಿ ಮಾರರಿಗೆ ಬಿಟ್ಟಿಲ್ಲ. ಇವನಂತ ಚಿಲ್ಲರ ಸುಳೆ ಮಗ ನಮ್ಮ ಊರಾಗ ಯಾವನೇ ಇಲ್ಲ. ಇವನು ನಂಬಡ್ ನೀನು. ಇಷ್ಟು ಹಲ್ಕಾದನ? ಅಷ್ಟ ಹಲ್ಕಲ್ಲ, ತೇಟ್ ಲಂಗ ಸುಳೆ ಮಗ ಏನವ. ಈಗ ನನಗ್ ಬಂದ್ ಹತ್ತ ನೋಡು. ಅವ್ರದೆಲ್ಲ ಪಾಳೆ ಮುಗ್ದೈತಿ, ಈಗ ನಂದು ಶುರು ಆಗೈತಿ. ಮತ್ತೆ ನೀ ನೋಡ್ ಮತ್ತೆ ಹೂ ಅಂದ್ರ ಗಜಮ ಕೊಡ್ತಾನ. ಮತ್ತೆ ಬೇಸಿನಾಗಿ ಗೊತ್ತಾತ ನಿನಗೆ. ಇಬ್ರು ಅವ್ರೇ ಅದಿರೋ. ನಿಮ್ಮಿಬ್ರನ್ನ ಯಾರು ನಂಬ್ಲಿ? ಯಾರು ನಂಬೇಕ್ರಿ ಇವ್ರಿಬ್ರೊಳಗ? ನಿಮ್ಮ ಸ್ಮೈಲ್ ಸೂಪರ್ ಐತಿ. ಇಬ್ರು ಬೇಡ, ಅಲ್ಲೂ ತಿಕ್ಕೋರೋ ನೀನ. ಅಲ್ಲ ಅಂದ್ರೆ
ಈ ನಮ್ಮನೆ ಮಾತಾಡ್ತಂತಂದ್ರ ನಡ್ದ ಹೋಗಲ್ಲಿ ಭಾರಿ ಚಂದ ಅಲ್ಲ ಹಂಗಾದ್ರ ಮೇಲಾಗಿ ನೀವು ಭಾರಿ ಚಂದದಿರಿ. ಈ ಸುಂದರಿ ಸಲುವಾಗಿ ದೇಸಾಯರ ಮನ್ಯಾಗ ಗಳಿಸಿಟ್ಟು 2 ಎಕರೆ ಆಸ್ತಿ ಹೋಗ್ಲಿ, ಹೋಗ್ಲಿ. ಕಬ್ಬಿನ ತೋಟ ಹೋಗ್ಲಿ, ಹೋಗ್ಲಿ ಆ ದೇಸಾಯಿ ಕೊಟ್ಟಂತ 4 ತೊಲಿ ಬಂಗಾರ ಹೋಗ್ಲಿ, ಎಲ್ಲ ಹೋಗ್ಲಿ. ಯಾರೆಲ್ಲ ಆಸ್ತಿ ಮಾರಿದ್ರೆ ಕಾಲ್ ಮರ್ಲಿ ಬಿಡ್ತಾರ ಹೊಡಿಸಂದ್ ಹೋಗ್ಕಂತ ಮನೆ. ಆದ್ರೆ ಈ ಸುಂದರಿನ ಮಾತ್ರ ನಾ ಬಿಡಂಗಿಲ್ಲ ನೋಡ. ಮತ್ತ ಇವನ್ ಜೊತೆ ನನಗೂ ಭಿಕ್ಷೆ ಬೇಡ್ಕೋತ ಊರು ಹಂಗಾದ್ರ ನಂದು ಅಷ್ಟು ಗಳಿಸಿದ್ದು ಬಂಗಾರ ಹೋಗ್ಲಿ, ಹೋಗ್ಲಿ, ಇವಂದು ಹೋಗ್ಲಿ 10 ಎಕರೆ ಆಸ್ತಿ ಹೋಗ್ಲಿ, ಹೋಗ್ಲಿ, ಹೋಗ್ಲಿ. ಹೊಲ ಹೋಗ್ಲಿ, ಮನಿ ಹೋಗ್ಲಿ, ನಾನು ಜೀವಮಾನದಾಗ ಏನೇನದ ಅದು ಹೋಗ್ಲಿ. ಲುಂಗಿ ಅಂಗಿ ಹೋಗ್ಲಿ, ಪ್ಯಾಂಟ್ ಹೋಗ್ಲಿ, ಎಲ್ಲಾನು ಹೋಗ್ಲಿ. ಯಪ್ಪ, ಅದರ ಇರ್ಲೇನ ಅದನ್ನು ಹೋಗ್ಲಿ. ಎಲ್ಲ ಹೋಗ್ಲಿ ಎಲ್ಲ ಹೋಗ್ಲಿ ಅಂತ ಹೇಳಕತ್ತಿರಲ್ಲ. ಕೈಯಾಗ ಭಿಕ್ಷೆ ಪಾತ್ರ ಬಂದ್ರು ಸರಿ, ನಾನು ಈ ಸುಂದರ್ನಿ ಬಿಡಂಗಿಲ್ಲ. ತಿಳ್ಕಲ್ಲೇ ಮಗನ. ಆಯ್ತು ಅಲ್ಲೇ ಸುಂದ್ರಿ. ಏನ್ರಿ ಈ ಒಳ್ಳೆ ಚಂದ್ರ ಈ ನಮೂನಿ ಮಾಡ್ತಾನಂದ್ರ ನಡ್ದ ಹೋಗ್ಲಿ. ಇಂಡಿಯಾ ಪಾಕಿಸ್ತಾನ ಯುದ್ಧ ನಡ್ದ ಬಿಡಲಿ. ಚಂದ್ರ ಬಾ ನೋಡ, ನಾವು ಜಗಳಕ್ಕೂ ಅಂಜಲ್ಲ, ಕುಸ್ತಿಗೂ ಅಂಜಲ್ಲ. ನೀ ಯಾವಾಗ ತಿಂಡಿದ್ದಂಗ ಬಾ, ನಾನು ಬೇಕಾದಂಗ ಬಾ. ಯಪ್ಪ ಏಯ್ ಇದು ಇಂಡಿಯಾ ಪಾಕಿಸ್ತಾನ ಇದ್ದಲ್ಲ. ಇಂಡಿಯಾ ಪಾಕಿಸ್ತಾನ ಯುದ್ಧ ಅಲ್ಲ ಇದು, ಇರಾನ್ ಅಮೆರಿಕ ನಡೆದಿದ್ ನೋಡ, ಆ ಯುದ್ಧ ಮಾಡಕತ್ತಿದ್ರಿ. ಇಲ್ಲ ನೋಡ್, ನಿನ್ನ ಸಲಿಂದ ಐತದ ಮತ್ತೆ ಇಬ್ಬರಿಗೆ ಹೆಂಗ ಸಂಭಾಳಿಸಿಗೇಸಿ ಹೋಗ್ ನೀನು. ಬೆಳತ ಆದ್ಮ್ಯಾಗ ಯಾರು ಸಂಭಾಳಿಸೋದು ಯೋಚನೆ ಮಾಡ್ತೀನಿ. ಏನೇ ಸೂರ್ಯ, ಹೌದಿಲ್ಲ? ಇಷ್ಟು ಜಗಳ ಐತದಂದ್ರ ಮುಂದೆ ನಿನಗ ಕೆಡಗಾದ. ನಾವೊಂದು ಮಾತು ಹೇಳ್ತೀನಿ, ನೀನು ಕೇಳು. ನೀ ಏನ್ ಮಾತು ಹೇಳ್ತದಿ? ಮ್ಯಾಲಿಂದ ನೀ ಕಟ್ ಮಾಡಿ ಬಿಡ, ಮ್ಯಾಲಿಂದ ನೀರ್ ತಗೋ ಬಿಡಿಕ ನನಗ್ ಬಿಡು. ಗುಡಿಕಿನ್ ತೊಂದ್ಗೇಸಿನ ನೀನು ಗುಡ್ಡಕ ಅವ್ರ ತೊಂದ್ಗೇಸನ ಹೊಯ್ ಕೇಳಂತ ಮತ್ತೆ ನನಗ ಗುಡಿಕಿನ್ ಕೊಡು, ನೀನೇ ಮ್ಯಾಲಿನ ತಗ. ಇವಕ್ಕ ಗುಡ್ಗಾಡನೂ ಗೊತ್ತಿಲ್ಲ, ನೀರಾವರಿನೂ ಗೊತ್ತಿಲ್ಲ. ಯಪ್ಪ, ಈ ಸದ್ಯ ನಿಮ್ಮಿಬ್ಬರಿಗೂ ಒಂದು ಕೈ ಕೊಡ್ತೀನಂತ ಮುಂದಿಂದ ಮುಂದೋಡ ನಡೀರಿ. ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀನದ ರಾಣಿಯಾಗುವ. ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀನದ ರಾಣಿಯಾಗುವ. ನಮ್ಮ ಮಾತಿನ್ಯಾಗನಿ ಆಡುವ ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀನದ ರಾಣಿಯಾಗುವ. ಮುಗೀತಾ? ಪಾಪ ನಮ್ಮ ಹುಡುಗರಿಗೆ ಹುರುಪು ಎದ್ದಿತ್ತು, ಎಳಸಿದೋಣೆ. ಬರ್ರಿ ಅಲ್ಲಿ ಹಿಂದೆ ನಂದೆಲ್ಲ ಮುಗ್ದೇ ಹೋಗಿತ್ತು ನಿನಗೆ.